ನಮ್ಮ ಕೆಂಕೆರೆ ಗ್ರಾಮದಲ್ಲಿ ಮದ್ಯಪಾನ ನಿಷೇಧಿಸಲು ಮುಖ್ಯ ಕಾರಣ ಅರ್ಥ ಆಗಬೇಕು ಅಂದ್ರೆ ಈ ವಿಡಿಯೋ ನೋಡಿ. ಕುಡಿಯೋದ್ರಿಂದಲೇ ಹೆಣ್ಮಕ್ಳು ಇವತ್ತ ಕಣ್ಣೀರ್ ಹಾಕೊಂಡು ಕೂಲಿ ಮಾಡ್ತಾವೆ ಅಂದ್ರೆ ಎಲ್ಲ ಕಲ್ಬಾವಿ ಕಲ್ ಮೇಲೆ ಗಂಡಸರು ಬಂದು ಕುತ್ಕೊಂತಾರೆ, ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಾರೆ. ಈಗ ಅದಿರೋದ್ರಿಂದಲೇ ಅದೊಂದಿಲ್ಲ ಅಂದ್ರೆ ನಮ್ಮ ಎಣ್ಣೆದೊಂದಿಲ್ಲ ಅಂದ್ರೆ ನಮ್ಮೂರ್ ಉದ್ಧಾರ ಆಗುತ್ತೆ, ನಮ್ಮೂರೇ ಉದ್ಧಾರ ಆಗುತ್ತೆ. ನಮ್ಮನೆ ಪರಿಸ್ಥಿತಿ ಅಲ್ಲ, ಪ್ರತಿಯೊಂದ್ ಪರಿಸ್ಥಿತಿಲೂ ಅಷ್ಟೇ ಐತಿ. ಕಣ್ಣೀರ್ ಹಾಕೊಂಡ್ ತಾನೆ ಈಗ ಕೆಲಸ ಮಾಡೋದು, ನೆಮ್ಮದಿ ಅನ್ನೋದಿರಲ್ಲ. ಎಲ್ರಿಗೂ ನಮಸ್ಕಾರ, ಜನಾಶಯ ಚಾನಲ್ಗೆ ಸ್ವಾಗತ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ನಮ್ಮೂರಿನ ಅಭಿವೃದ್ಧಿಯಿಂದ ಮಾತ್ರ ನಮ್ಮ ಅಭಿವೃದ್ಧಿ ಸಾಧ್ಯ ಅಂತ. ನಮಗೆ ಸ್ವತಂತ್ರ ಸಿಕ್ಕಿ ಇಷ್ಟು ವರ್ಷ ಆದ್ರೂ ನಮ್ಮೂರಲ್ಲಿ ಈ ಮದ್ಯಪಾನ ಮಾರಾಟ ಮಾಡೋದನ್ನ ನಿಲ್ಸೋಕ್ಕಾಗಿರಲಿಲ್ಲ. ಈ ಮದ್ಯಪಾನ ಮಾರಾಟದಿಂದ ಅದೆಷ್ಟೋ ತಾಯಂದರು ತಮ್ಮ ಮಕ್ಕಳುಗಳನ್ನ ಕಳ್ಕೊಂಡಿದ್ದಾರೆ, ಮತ್ತು ಹೆಣ್ಮಕ್ಳು ವಿಧವೆಗಳಾಗಿದ್ದಾರೆ, ಅದೆಷ್ಟೋ ಮಕ್ಕಳು ತಂದೆ ಇಲ್ಲದೆ ತಬ್ಬಲಿಗಳಾಗಿದ್ದಾರೆ, ಮತ್ತು ಈ ಮದ್ಯಪ್ರಿಯರು ಕಳ್ಳರಾಗಿದ್ದಾರೆ. ಅಂದರೆ ನಮ್ಮ ಈ ಕೆಂಕೆರೆ ಗ್ರಾಮದಲ್ಲಿ ಸಂಪೂರ್ಣ ಮದ್ಯಪಾನ ಮಾರಾಟ ಮಾಡೋದನ್ನ ನಿಷೇಧಿಸ್ತಿದ್ದೇವೆ. ಅದ್ರ ಜೊತೆಗೆ ಇನ್ನು ಯಾವುದೇ ಚುನಾವಣೆ ಸಮಯದಲ್ಲಿ ಯಾವುದೇ ಪಕ್ಷದವರು ಈ ಮದ್ಯಪಾನನ ಜನಗಳಿಗೆ ಹಂಚಬಾರ್ದು. ಸೊ ಇದಕ್ಕೋಸ್ಕರ ನಮ್ಮ ಈ ಕೆಂಕೆರೆ ಗ್ರಾಮ ಪಂಚಾಯತಿ ಮತ್ತು ಹಳೆ ವಿದ್ಯಾರ್ಥಿಗಳು, ಶ್ರೀ ಶಕ್ತಿ ಸಂಘ ಸಂಸ್ಥೆಗಳು ಹಾಗೂ ಊರಿನ ಗ್ರಾಮಸ್ಥರು ಜೊತೆಗೂಡಿ ಈ ಮದ್ಯಪಾನ ಮಾರಾಟವನ್ನು ನಮ್ಮ ಈ ಕೆಂಕೆರೆ ಗ್ರಾಮದಲ್ಲಿ ಸಂಪೂರ್ಣವಾಗಿ ನಿಷೇಧಿಸಲು ಸರ್ಕಾರಕ್ಕೆ ನಾಳೆ ನಾವು ಮನವಿ ಮಾಡ್ಕೋತಾ ಇದ್ದೀವಿ. ದಯವಿಟ್ಟು ನಾಳೆ ಎಲ್ಲ ನಮ್ಮ ಕೆಂಕೆರೆ ಗ್ರಾಮಸ್ಥರು ನಾಳೆ 9:00 ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಿ ಮತ್ತು ನಮ್ಮ ಈ ಕೆಂಕೆರೆ ಗ್ರಾಮವನ್ನು ಮದ್ಯಪಾನ ಮುಕ್ತ ಗ್ರಾಮವನ್ನಾಗಿ ಮಾಡೋಣ ಎಲ್ಲ ಸೇರಿಕೊಂಡು. ಇದರ ಜೊತೆಗೆ ನಾಳೆ ಬೆಳಗ್ಗೆ 8 ಗಂಟೆಗೆ ನಮ್ಮ ಅಕ್ಷಯಕಲ್ಪ ಡೈರಿ ವತಿಯಿಂದ ಶಶಿ ಸರ್ ನೇತೃತ್ವದಲ್ಲಿ ನಮ್ಮ ಊರಿನ ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ. ದಯವಿಟ್ಟು ನಮ್ಮ ಗ್ರಾಮಸ್ಥರು ಈ ಅಭಿಯಾನದಲ್ಲಿ ಪಾಲ್ಗೊಳ್ಳಿ ಮತ್ತು ನಮ್ಮ ಈ ಗ್ರಾಮವನ್ನು ಸ್ವಚ್ಛವಾಗಿಡಲು ನೀವು ಕೈ ಜೋಡಿಸಿ. ನಮ್ಮೂರಿನ ಅಭಿವೃದ್ಧಿಯಿಂದ ಮಾತ್ರ ನಮ್ಮ ಅಭಿವೃದ್ಧಿ ಸಾಧ್ಯ. ಸೊ ಎಲ್ಲರೂ ಈ ಪುಣ್ಯ ಕೆಲಸಗಳಲ್ಲಿ ಕೈ ಜೋಡಿಸಿ ಮತ್ತು ಊರಿನ ಅಭಿವೃದ್ಧಿಗೆ ಸಾಕ್ಷಿಯಾಗಿ. ನಮಸ್ಕಾರ.